ಜಗತ್ತನ್ನೇ ನಡುಗಿಸುತ್ತಿರುವ ಭಾರತದ ಸಾಧನೆಗಳು. ಯಾವುದಾದರೂ ಒಂದು ರಾಷ್ಟ್ರದ ಪ್ರಗತಿಗಳು ತುಂಬಾ ದೊಡ್ಡದಾಗಿದ್ದು ಅವು ಜಗತ್ತಿನಾದ್ಯಂತ ಆಘಾತಕಾರಿ ಅಲೆಗಳನ್ನು ಸೃಷ್ಟಿಸುತ್ತಿದ್ದರೆ ಅದು ಇಂದಿನ ಭಾರತ. ಈಗ ನಾವು ಭಾರತದ 5 ಪ್ರಮುಖ ಸಾಧನೆಗಳನ್ನು ನೋಡೋಣ. ಬಾಹ್ಯಾಕಾಶ, ರಕ್ಷಣೆ, ತಂತ್ರಜ್ಞಾನ, ಆರ್ಥಿಕತೆ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿನ ಭಾರತದ ಪ್ರಗತಿಗಳು ಇಡೀ ಜಗತ್ತೇ ಎದ್ದು ನೋಡುವಂತೆ ಮಾಡುತ್ತಿವೆ. ಮಂಗಳಯಾನದಿಂದ ಹಿಡಿದು ಇತ್ತೀಚಿನ ಮಿಲಿಟರಿ ಶಕ್ತಿಗಳವರೆಗೆ ನಾವೆಲ್ಲ ಹಿಂದೆಂದೂ ನೋಡಿರದ ಭಾರತ ಇದು. ಬರೀ ಭಾರತೀಯರಿಗಷ್ಟೇ ಅಲ್ಲ, ಇಡೀ ಜಗತ್ತೇ ಬೆಕ್ಕಸಬೆರಗಾಗಿ ಕಣ್ಣು ಬಿಟ್ಟು ನೋಡುತ್ತಿರುವ ಭಾರತದ ನಂಬಲು ಅಸಾಧ್ಯವಾದ ಅದ್ಭುತ ಪ್ರಗತಿಯ ಕತೆ ಇದು. ಈ ಪ್ರಗತಿಯ ಕಥೆಯನ್ನು ಕೇಳಿ ಬೆರಗಾಗಲು ನೀವು ಸಿದ್ಧರಿದ್ದರೆ ಕೂಡಲೇ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ನೀವು ಸಬ್ಸ್ಕ್ರೈಬ್ ಆಗುವುದು ನಿಮಗೆ ಕೇವಲ 1 ಸೆಕೆಂಡ್ ಕೆಲಸ. ನೀವು ಸಬ್ಸ್ಕ್ರೈಬ್ ಆಗುವುದರಿಂದ ಇನ್ನೂ ಹೆಚ್ಚಿನ ಮಾಹಿತಿಯುಕ್ತ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ಸಿಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಮುಂದುವರಿಯೋಣ. ಮೊದಲನೇ ಸಾಧನೆ, ಬಾಹ್ಯಾಕಾಶದ ಪರಿಶೋಧನೆ. ಮೊದಲು ನಾವು ಬ್ರಹ್ಮಾಂಡದ ನಿಯಮಗಳನ್ನು ಪುನಃ ಬರೆಯುತ್ತಿರುವ ಇಸ್ರೋ ನೇತೃತ್ವದ ಭಾರತದ ಬಾಹ್ಯಾಕಾಶದ ಸಾಧನೆಗಳೊಂದಿಗೆ ಪ್ರಾರಂಭಿಸೋಣ. 2013ರಲ್ಲಿ ಭಾರತವು ತನ್ನ ಮಂಗಳಯಾನ ಕಾರ್ಯಾಚರಣೆಯೊಂದಿಗೆ ಮಂಗಳವನ್ನು ತಲುಪಿದ ಏಷ್ಯಾದ ಮೊದಲ ಮತ್ತು ವಿಶ್ವದ 4ನೇ ರಾಷ್ಟ್ರವಾಯಿತು. ಈ ಮೈಲಿಗಲ್ಲನ್ನು ಭಾರತವು ತನ್ನ ಮೊದಲ ಪ್ರಯತ್ನದಲ್ಲೇ ಸಾಧಿಸಿ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿತು. ಇದಕ್ಕಾದ ವೆಚ್ಚ ಕೇವಲ $74 ಮಿಲಿಯನ್ ಮಾತ್ರ, ಅಂದರೆ ಸುಮಾರು 300 ಕೋಟಿ ರೂಪಾಯಿಗಳಷ್ಟು ಮಾತ್ರ. ಒಂದು ಹಾಲಿವುಡ್ ಚಲನಚಿತ್ರ ತಯಾರಿಗೆ ತಗಲುವ ವೆಚ್ಚಕ್ಕಿಂತಲೂ ತುಂಬಾ ಕಮ್ಮಿ. ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ತನ್ನ ಮಂಗಳಯಾನ ಕಾರ್ಯಕ್ರಮ ಮೇವನ್ ಮಿಷನ್ಗಾಗಿ ಖರ್ಚು ಮಾಡಿದ್ದು $582 ಮಿಲಿಯನ್, ಅಂದರೆ ಸುಮಾರು 50,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚು. ಭಾರತವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುತ್ತಿದೆ. ಭಾರತದ ಈ ಸಾಧನೆ ಮುಂದುವರೆದ ದೇಶಗಳು ಬೆವರು ಸುರಿಸುವಂತೆ ಮಾಡಿದೆ. 2023ರಲ್ಲಿ ಭಾರತವು ಚಂದ್ರಯಾನ 3ರ ಮೂಲಕ ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿಯುವುದರೊಂದಿಗೆ ಮತ್ತೆ ಇತಿಹಾಸ ನಿರ್ಮಿಸಿತು. ಚಂದ್ರನ ದಕ್ಷಿಣ ಧ್ರುವ ತಲುಪಿದ ಪ್ರಪಂಚದ ಪ್ರಥಮ ರಾಷ್ಟ್ರವಾಯಿತು. ಈ ಸಾಧನೆಗೆ ತಲುಪಿದ ವೆಚ್ಚ ಕೇವಲ $75 ಮಿಲಿಯನ್. ಇದೊಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಾಡಿದ ಸಾಧನೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಮಂಜುಗಡ್ಡೆಗಳು ಇರುವ ಸಾಧ್ಯತೆಗಳಿವೆ. ಭವಿಷ್ಯದಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮಾನವ ನಿರ್ಮಿತ ನೆಲೆಗಳಾದರೆ ಈ ಮಾಹಿತಿಯು ತುಂಬಾ ಮಹತ್ವದ್ದಾಗುತ್ತದೆ. ನಂತರ 2025ರಲ್ಲಿ ಭಾರತದ ಇಸ್ರೋ ಬಾಹ್ಯಾಕಾಶ ಡಾಕಿಂಗ್ ಅಂದರೆ ಸ್ಪೇಸ್ ಡಾಕಿಂಗ್ ಅನ್ನು ಪೂರ್ಣಗೊಳಿಸಿತು. ಈ ತಂತ್ರಜ್ಞಾನವನ್ನು ಸಾಧಿಸಿದ ಜಗತ್ತಿನ 4 ದೇಶಗಳಲ್ಲಿ ಭಾರತ ಕೂಡ ಒಂದು. ಅಂತರಿಕ್ಷದಲ್ಲಿ ಮಾನವ ನಿರ್ಮಿತ ಸ್ಥಾವರಗಳನ್ನು ಸ್ಥಾಪಿಸಲು ಅಂದರೆ ಸ್ಪೇಸ್ ಸ್ಟೇಷನ್ಗಳನ್ನು ನಿರ್ಮಿಸಲು ಈ ತಂತ್ರಜ್ಞಾನ ತುಂಬಾ ಅವಶ್ಯಕ. 2017ರಲ್ಲಿ ಇಸ್ರೋ ತನ್ನ ಪ್ಸಲಾಟ್ 37 ರಾಕೆಟ್ನ್ನು ಬಳಸಿ ಒಂದೇ ಉಡಾವಣೆಯಲ್ಲಿ 104 ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿ ವಿಶ್ವದಾಖಲೆಯನ್ನು ಸ್ಥಾಪಿಸಿತು. 2023ರಲ್ಲಿ ಸೂರ್ಯನನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಲಾದ ಭಾರತದ ಆದಿತ್ಯ L1 ಮಿಷನ್ ಭಾರತವನ್ನು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಮುಂಚೂಣಿಗೆ ತೆಗೆದುಕೊಂಡು ಹೋಯಿತು. ಇಸ್ರೋದ ಕಡಿಮೆ ವೆಚ್ಚದ ಹೆಚ್ಚಿನ ಸಾಧನೆಗಳು ಅಮೆರಿಕ, ರಷ್ಯಾ ಮತ್ತು ಚೀನಾದ ಬಾಹ್ಯಾಕಾಶದ ಪ್ರಾಬಲ್ಯಕ್ಕೆ ನೇರ ಸವಾಲು ಒಡ್ಡುತ್ತಿವೆ. ಇದರಿಂದ ಈ ದೇಶಗಳು ಬಾಹ್ಯಾಕಾಶ ಕ್ಷೇತ್ರದ ವ್ಯಾಪಾರದಲ್ಲಿ ಭಾರತವು ಅವುಗಳಿಗೆ ಸ್ಪರ್ಧೆ ಒಡ್ಡಬಹುದು ಎಂದು ಭಯಭೀತಗೊಂಡಿವೆ. ನಿಮ್ಮ ಪ್ರಕಾರ ಇಸ್ರೋ ಈ ಎಲ್ಲಾ ಮುಂದುವರೆದ ದೇಶಗಳನ್ನು ಮೀರಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ರಕ್ಷಣಾ ಸಾಮರ್ಥ್ಯಗಳು. ಈಗ ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನು ತಿಳಿದುಕೊಳ್ಳೋಣ. ಭಾರತವು ರಕ್ಷಣಾ ಸಾಮರ್ಥ್ಯದಲ್ಲಿ ಮುಂದುವರೆದ ದೇಶಗಳಿಗೆ ಒಂದು ದೊಡ್ಡ ಸವಾಲನ್ನು ಒಡ್ಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮಾಡಿದ ಸಾಧನೆಯಿಂದಾಗಿ ಈ ಎಲ್ಲ ರಾಷ್ಟ್ರಗಳಿಗೆ ಒಂದು ಸಣ್ಣ ನಡುಕ ಹುಟ್ಟಿದೆ. ಮೊದಲನೆಯದಾಗಿ 2025ರಲ್ಲಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್. 2025ರ ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಭೀಕರ ದಾಳಿಯಲ್ಲಿ 26 ನಾಗರಿಕರು ಸಾವನ್ನಪ್ಪಿದ ನಂತರ ಭಾರತವು ಮೇ 7ರಂದು 23 ನಿಮಿಷಗಳ ಸರ್ಜಿಕಲ್ ಕಾರ್ಯಾಚರಣೆಯೊಂದಿಗೆ ಪ್ರತಿದಾಳಿ ನಡೆಸಿತು. ಭಾರತವು ತನ್ನ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳನ್ನು ರಫೇಲ್ ಜೆಟ್ಗಳ ಮೂಲಕ ಸ್ಕಾಲ್ಪ್ ಮತ್ತು ಹ್ಯಾಮರ್ ಬಾಂಬ್ಗಳನ್ನು ಕೃತಕ ಬುದ್ಧಿಮತ್ತೆ ಅಂದರೆ AI ಚಾಲಿತ ಡ್ರೋನ್ಗಳು ಮತ್ತು ಆತ್ಮಘಾತಕ ಕಾಮಿಕೇಟ್ ಡ್ರೋನ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ತಾಣಗಳನ್ನು ನಾಶ ಮಾಡಿತು. ಭಾರತ ತಾನೇ ಸಿದ್ಧಪಡಿಸಿದ ನಾವಿಕ್ ಸಂಚರಣೆ ವ್ಯವಸ್ಥೆಯು 1 ಮೀಟರ್ಗೂ ಕಡಿಮೆ ವ್ಯಾಪ್ತಿಯ ನಿಖರತೆಯನ್ನು ನೀಡಿತು. ಇದರಿಂದಾಗಿ ಪಾಕಿಸ್ತಾನದಲ್ಲಿನ 9 ಭಯೋತ್ಪಾದಕ ತಾಣಗಳನ್ನು ಸೂಜಿಯ ಮೊನೆಯ ನಿಖರತೆಯಿಂದ ನಾಶಪಡಿಸಲಾಯಿತು. ಜಗತ್ತಿನಲ್ಲಿಯೇ ಅತ್ಯುತ್ತಮ ಎನಿಸಿಕೊಂಡ ಅಮೆರಿಕದ GPS 3 ಮೀಟರ್ನಷ್ಟು ನಿಖರತೆ ಕೊಡುತ್ತದೆ. ಆದರೆ ಭಾರತದ ನಾವಿಕ್ 1 ಮೀಟರ್ಗಿಂತಲೂ ಕಡಿಮೆ ವ್ಯಾಪ್ತಿಯ ನಿಖರತೆಯನ್ನು ಕೊಡುತ್ತದೆ. ಭಾರತದಲ್ಲಿಯೇ ತಯಾರಿಸಿದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯು ಪಾಕಿಸ್ತಾನದ ಚೀನಿ ನಿರ್ಮಿತ HQ-9 ಮತ್ತು LY-80 ರಾಡಾರ್ ರಕ್ಷಣಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸಿತು. ಭಾರತದ ಆಕಾಶ್ ಮತ್ತು S-400 ಸ್ವರಕ್ಷಣಾ ವ್ಯವಸ್ಥೆಗಳು ಪಾಕಿಸ್ತಾನದ ಪ್ರತಿದಾಳಿಗಳನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದವು.
ಈ ಸಾಧನೆಯು ಯುದ್ಧದಲ್ಲಿನ ಕೇವಲ ಒಂದು ಗೆಲುವು ಅಲ್ಲ, ಇದು ಭಾರತದ ಸ್ವದೇಶಿ ತಂತ್ರಜ್ಞಾನ ಮತ್ತು ಸಂಪರ್ಕರಹಿತ ಯುದ್ಧದಲ್ಲಿ ಒಂದು ಸರ್ವೋಚ್ಚ ಸಾಧನೆಯಾಗಿದ್ದು ಜಾಗತಿಕ ಪ್ರಶಂಸೆಯನ್ನು ಗಳಿಸಿತು. ಇದರಿಂದಾಗಿ ಅರ್ಮೇನಿಯಾ ಮತ್ತು ಫಿಲಿಪೈನ್ಸ್ನಂತಹ ದೇಶಗಳು ಭಾರತದಿಂದ ಹೆಚ್ಚು ಹೆಚ್ಚು ರಕ್ಷಣಾ ಉಪಕರಣಗಳನ್ನು ಆಮದು ಮಾಡಿಕೊಳ್ಳಲು ನಿರ್ಧರಿಸಿದವು. ಅಷ್ಟೇ ಅಲ್ಲ, ಇತರ 17 ದೇಶಗಳೂ ಕೂಡ ಭಾರತ ನಿರ್ಮಿತ ಬ್ರಹ್ಮೋಸ್ ಕ್ಷಿಪಣಿಯ ಖರೀದಿಯಲ್ಲಿ ಆಸಕ್ತಿಯನ್ನು ತೋರಿಸಿವೆ. ಇದಕ್ಕೂ ತುಂಬಾ ಮೊದಲು 1974ರಲ್ಲಿ ಭಾರತವು ಸ್ಮೈಲಿಂಗ್ ಬುದ್ಧ ಎಂಬ ಹೆಸರಿನಲ್ಲಿ ಪರಮಾಣು ಪರೀಕ್ಷೆಯನ್ನು ತುಂಬಾ ಯಶಸ್ವಿಯಾಗಿ ನಡೆಸಿತ್ತು. ಪರಮಾಣು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿದ ಪ್ರಪಂಚದ 5 ದೇಶಗಳಲ್ಲಿ ಭಾರತವೂ ಒಂದಾಗಿದೆ. 5,000 ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುವ ಅಗ್ನಿ-5 ಕ್ಷಿಪಣಿಯು ಭಾರತಕ್ಕೆ ಜಾಗತಿಕ ದಾಳಿಯ ಶಕ್ತಿಯನ್ನು ನೀಡುತ್ತದೆ. ಮತ್ತು ರಷ್ಯಾದೊಂದಿಗೆ ಸೇರಿ ಸಹ ಅಭಿವೃದ್ಧಿಪಡಿಸಿದ ಬ್ರಹ್ಮೋಸ್ ಕ್ಷಿಪಣಿಯು ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ವೇಗದ ಕ್ಷಿಪಣಿಯಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಯು ಶಬ್ದದ ವೇಗಕ್ಕಿಂತ 3 ರಿಂದ 5 ಪಟ್ಟು ವೇಗದಲ್ಲಿ, ಅಂದರೆ ಮ್ಯಾಕ್ 3 ರಿಂದ ಮ್ಯಾಕ್ 5ರ ವೇಗದಲ್ಲಿ ಹಾರುವ ಕ್ಷಿಪಣಿಯಾಗಿದೆ. 2022ರಲ್ಲಿ ಭಾರತದ ನೌಕಾಪಡೆಯನ್ನು ಸೇರಿದ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ವಿಮಾನವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ಹಿಂದೂ ಮಹಾಸಾಗರವನ್ನು ಆಳುತ್ತಿದೆ. 2003ರಿಂದಲೂ ಭಾರತದ ಸೇನೆಯ ಸೇವೆಯಲ್ಲಿರುವ ಕ್ರಯೋಜೆನಿಕ್ ಇಂಜಿನ್ ಆಧಾರಿತ ಕ್ಷಿಪಣಿಯಾದ ಆಕಾಶ್ ಕ್ಷಿಪಣಿ ವ್ಯವಸ್ಥೆಯು ಭಾರತವನ್ನು ಗಣ್ಯರ ಕ್ಲಬ್ಗೆ ಸೇರಿಸಿದೆ. ಜಗತ್ತಿನ 2ನೇ ಅತಿದೊಡ್ಡ ಮಿಲಿಟರಿ ಮತ್ತು ಅತಿದೊಡ್ಡ ಸ್ವಯಂಸೇವಾ ಸೈನ್ಯದೊಂದಿಗೆ ಭಾರತವು ಏಷ್ಯಾದಲ್ಲಿ, ಅದರಲ್ಲೂ ವಿಶೇಷವಾಗಿ ಚೀನಾ ಮತ್ತು ಪಾಕಿಸ್ತಾನದಂತಹ ಶತ್ರು ದೇಶಗಳಿಗೆ ಭಯ ಹುಟ್ಟಿಸಿದೆ. ರಕ್ಷಣಾ ವ್ಯವಸ್ಥೆಯಲ್ಲಿನ ಭಾರತದ ಈ ಸಾಧನೆಗಳಿಂದಾಗಿ ಚೀನಾ ಮತ್ತು ಪಾಕಿಸ್ತಾನಗಳು ಭಯಭೀತಗೊಂಡಿವೆಯೇ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ತಾಂತ್ರಿಕ ನಾವೀನ್ಯತೆ ಮತ್ತು ತಾಂತ್ರಿಕತೆಯಲ್ಲಿನ ಸಾಧನೆ. ಮುಂಬರುವ ದಿನಗಳಲ್ಲಿ ಭಾರತವು ಜಗತ್ತಿನಾದ್ಯಂತ ಲಭ್ಯವಿರುವ ಟೆಕ್ನಾಲಜಿಯನ್ನು ಅನುಕರಿಸದೆ ತನ್ನದೇ ಟೆಕ್ನಾಲಜಿಯನ್ನು ಅಭಿವೃದ್ಧಿಗೊಳಿಸುತ್ತಿದೆ. ಅಷ್ಟೇ ಅಲ್ಲ, ತುಂಬಾ ವೇಗವಾಗಿ ಬದಲಾಗುತ್ತಿರುವ ಟೆಕ್ನಾಲಜಿಯನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಬೆಂಗಳೂರಿನಂತಹ ಕೇಂದ್ರಗಳಲ್ಲಿ ಕೇಂದ್ರೀಕೃತವಾಗಿರುವ ಭಾರತದ ಐಟಿ ಉದ್ಯಮವು ಜಾಗತಿಕ ಸಾಫ್ಟ್ವೇರ್ ಮತ್ತು ಹೊರಗುತ್ತಿಗೆಗೆ ಶಕ್ತಿ ನೀಡುತ್ತದೆ. ಆದರೆ ಇದು ಕೇವಲ ಕೋಡಿಂಗ್ ಅಲ್ಲ. ಭಾರತದ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಮತ್ತು 6 ಕ್ವಿಡ್ ಕ್ವಾಂಟಮ್ ಕಂಪ್ಯೂಟರ್ಗಳು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಮತ್ತು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಸಾಧನೆಗಳನ್ನು ಮಾಡುತ್ತಿದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನವು ಇಂದು ಜಗತ್ತಿನ ಕೆಲವು ದೇಶಗಳಲ್ಲಿ ಲಭ್ಯವಿದೆ. ಭಾರತ ಸರ್ಕಾರದ ತಂತ್ರಜ್ಞಾನ ಇಲಾಖೆಯು ಎಮರ್ಜಿಂಗ್ ಟೆಕ್ನಾಲಜೀಸ್ ವಿಭಾಗದ ಬೆಂಬಲದೊಂದಿಗೆ ಟೆಲಿಕಾಂ ಕ್ಷೇತ್ರದಲ್ಲಿ 5G ತಂತ್ರಜ್ಞಾನವನ್ನು ಸ್ವದೇಶದಲ್ಲಿಯೇ ಅಭಿವೃದ್ಧಿಪಡಿಸಿದ್ದು ಈಗಾಗಲೇ ಬಳಕೆಗಾಗಿ ಜನರಿಗೆ ದೊರೆಯುತ್ತಿದೆ. ಭಾರತದಲ್ಲಿ ನಡೆಯುತ್ತಿರುವ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಅಭಿವೃದ್ಧಿ ಅಮೆರಿಕ ಮತ್ತು ಚೀನಾ ದೇಶಗಳಿಗೆ ತುಂಬಾ ಪ್ರಬಲವಾದ ಪ್ರತಿಸ್ಪರ್ಧೆ ನೀಡುತ್ತಿವೆ. ಸೆಮಿಕಂಡಕ್ಟರ್ ಕ್ರಾಂತಿ. 2023ರಲ್ಲಿ ಭಾರತವು ಗುಜರಾತ್ನಲ್ಲಿ ಮೈಕ್ರಾನ್ ಸಂಸ್ಥೆಯೊಂದಿಗೆ ಒಡಗೂಡಿ $2.25 ಬಿಲಿಯನ್ ಹೂಡಿಕೆಯೊಂದಿಗೆ ಸೆಮಿಕಂಡಕ್ಟರ್ ಸ್ಥಾವರವನ್ನು ಪ್ರಾರಂಭಿಸಿತು. ಈಗ ಗುಜರಾತ್ನಲ್ಲಿ ಒಟ್ಟು 4 ಹಾಗೂ ಅಸ್ಸಾಂ, ಮಹಾರಾಷ್ಟ್ರ, ಉತ್ತರ ಪ್ರದೇಶಗಳಲ್ಲಿ ತಲಾ 1 ಸೆಮಿಕಂಡಕ್ಟರ್ ಪ್ರಾಜೆಕ್ಟ್ಗಳು ಬರುತ್ತಿವೆ. ಈ ಎಲ್ಲ ಸೆಮಿಕಂಡಕ್ಟರ್ ಯೋಜನೆಗಳ ಒಟ್ಟು ಹೂಡಿಕೆ ಸುಮಾರು $1,56,000 ಕೋಟಿ ಅಥವಾ $19 ಬಿಲಿಯನ್. ಇದಲ್ಲದೆ ಇನ್ನೂ ಕೆಲವೊಂದು ಸೆಮಿಕಂಡಕ್ಟರ್ ಯೋಜನೆಗಳಿಗೆ ಅನುಮತಿಯನ್ನು ಈಗಾಗಲೇ ಕೊಡಲಾಗಿದ್ದು ಅವುಗಳು ಯಾವುದೇ ಹಂತದಲ್ಲಿ ಪ್ರಾರಂಭ ಆಗಬಹುದು. ಈ ಯೋಜನೆಗಳ ಹೂಡಿಕೆಯ ಅಂದಾಜು ಮೊತ್ತ ಸುಮಾರು $1,05,000 ಕೋಟಿ ಅಥವಾ $13 ಬಿಲಿಯನ್. ಎಲ್ಲ ಯೋಜನೆಗಳ ಒಟ್ಟು ಹೂಡಿಕೆ ಸುಮಾರು $2,60,000 ಕೋಟಿ ಅಥವಾ $32 ಬಿಲಿಯನ್. ಇಂತಹ ಅಗಾಧವಾದ ಹೂಡಿಕೆ ಕೇವಲ ಭಾರತದಲ್ಲಿ ಆಗುತ್ತಿದ್ದು ಇದು ಜಗತ್ತಿನಾದ್ಯಂತ ಹೂಡಿಕೆದಾರರು ಭಾರತದ ಅಭಿವೃದ್ಧಿಯಲ್ಲಿ ಹೊಂದಿದ ನಂಬಿಕೆಯಾಗಿದೆ. ಈ ಎಲ್ಲಾ ಯೋಜನೆಗಳ ಸಹಾಯದಿಂದ ಭಾರತವು ಸೆಮಿಕಂಡಕ್ಟರ್ ಚಿಪ್ಗಳ ತಯಾರಿಕೆಯಲ್ಲಿ ಇರುವ ಚೀನಾ, ತೈವಾನ್ ಮತ್ತು ದಕ್ಷಿಣ ಕೊರಿಯಾಗಳ ಹಿಡಿತವನ್ನು ಮುರಿಯುವ ಗುರಿಯನ್ನು ಹೊಂದಿದೆ. ಫಿನ್ಟೆಕ್ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಬಳಸುವ ತಂತ್ರಜ್ಞಾನದಲ್ಲಿನ ಭಾರತದ ಸಾಧನೆ. 2016ರಲ್ಲಿ ಪ್ರಾರಂಭವಾದ ಭಾರತದ ಯುಪಿಐ ಜಾಗತಿಕ ನೈಜ ಸಮಯದ ಪಾವತಿ ವಹಿವಾಟುಗಳಲ್ಲಿ 50% ಪಾಲನ್ನು ಹೊಂದಿದೆ. ಭಾರತದಲ್ಲಿ 2024ರಲ್ಲಿ 172 ಬಿಲಿಯನ್ ವ್ಯವಹಾರಗಳು ಯುಪಿಐ ಮುಖಾಂತರ ಆಗಿವೆ. ಈ ವ್ಯವಹಾರಗಳ ಒಟ್ಟು ಮೊತ್ತ $242 ಟ್ರಿಲಿಯನ್. ಭಾರತದಲ್ಲಿ ಈಗ 80ಕ್ಕಿಂತಲೂ ಹೆಚ್ಚು ಜನರು ಡಿಜಿಟಲ್ ಪಾವತಿಗಳನ್ನು ಬಳಸುತ್ತಿದ್ದಾರೆ. ಭಾರತದ ಪೇಟಿಎಂ, ಫೋನ್ಪೇ, ರೇಜರ್ಪೇ ಅಂತಹ 2000ಕ್ಕೂ ಹೆಚ್ಚು ಫಿನ್ಟೆಕ್ ಸ್ಟಾರ್ಟ್ಅಪ್ಗಳು ಪೇಪಾಲ್ ಅಂತಹ ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಸವಾಲ್ ಒಡ್ಡುತ್ತಿವೆ. ಭಾರತದ ಡಿಜಿಟಲ್ ರೂಪಾಯಿ ಅಂತಹ ಪ್ರಾಜೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಗಾಧ ಪರಿಣಾಮ ಉಂಟುಮಾಡುವ ಸಾಧ್ಯತೆ ಇದೆ. ಸಿಂಗಾಪುರ, ದುಬೈ ಮತ್ತು ಇತರ ಅರಬ್ ಸಂಯುಕ್ತ ಸಂಸ್ಥಾನ ದೇಶಗಳು ಕೂಡ ಭಾರತದ ಯುಪಿಐಯನ್ನು ಅಳವಡಿಸಿಕೊಂಡಿವೆ. ಭಾರತದಲ್ಲಿರುವ 1,25,000 ಸ್ಟಾರ್ಟ್ಅಪ್ಗಳು ಮತ್ತು 110 ಯೂನಿಕಾರ್ನ್ಗಳೊಂದಿಗೆ ಭಾರತವು ಜಾಗತಿಕವಾಗಿ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಬೃಹತ್ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುತ್ತಿದೆ. ಭಾರತದ ಈ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯು ಜಾಗತಿಕ ಪೂರೈಕೆ ಸರಪಳಿಗಳಿಗೆ ಭಯ ಹುಟ್ಟಿಸುತ್ತಿವೆ.
ನೀವು ಭಾರತವು ಹೊಸ ತಂತ್ರಜ್ಞಾನಗಳ ರಾಜಧಾನಿಯಾಗುತ್ತಿದೆ ಎಂದು ಒಪ್ಪುತ್ತೀರಾ? ಹಾಗಾದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿರಿ. ಆರ್ಥಿಕ ಮತ್ತು ಜಾಗತಿಕ ಪ್ರಭಾವ. ಈಗ ಹಣ ಮತ್ತು ಶಕ್ತಿಯ ಬಗ್ಗೆ ಮಾತನಾಡೋಣ. ಭಾರತದ ಆರ್ಥಿಕತೆಯು 180 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದು 2024ರಲ್ಲಿ ಜಾಗತಿಕ ಜಿಡಿಪಿಯಲ್ಲಿ 8.5% ಪಾಲನ್ನು ಹೊಂದಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. ನವೀಕರಿಸಬಹುದಾದ ಇಂಧನ ಮತ್ತು ಸುಸ್ಥಿರ ಅಭಿವೃದ್ಧಿಯ ಪ್ರಾಜೆಕ್ಟ್ಗಳು ಈಗ ಜನರ ಗಮನವನ್ನು ಸೆಳೆಯುತ್ತಿವೆ. ಭಾರತವು ವಿಶ್ವದ ಔಷಧಾಲಯವಾಗಿದ್ದು ಟನ್ಗಟ್ಟಲೆ ಲಸಿಕೆಗಳು ಮತ್ತು ಜೆನೆರಿಕ್ ಔಷಧಿಗಳನ್ನು ಉತ್ಪಾದಿಸುತ್ತದೆ. ಕೋವಿಡ್-19 ಸಮಯದಲ್ಲಿ ಇದು ಭಾರತದಲ್ಲಿ ಕೋಟ್ಯಂತರ ಜನರಿಗೆ ಲಸಿಕೆಗಳನ್ನು ನೀಡಿತು ಮತ್ತು 150ಕ್ಕೂ ಹೆಚ್ಚು ದೇಶಗಳಿಗೆ ಲಸಿಕೆಗಳನ್ನು ಸರಬರಾಜು ಕೂಡ ಮಾಡಿ ತನ್ನ ಆರೋಗ್ಯ ರಕ್ಷಣೆಯ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಭಾರತದ ಜಾಗತಿಕ ನಾಯಕತ್ವ. ಭಾರತವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಒಂದು ಪ್ರಮುಖ ಸ್ಥಾಪಕ ರಾಷ್ಟ್ರವಾಗಿದೆ ಮತ್ತು ವಿಶ್ವಸಂಸ್ಥೆ ಅಳವಡಿಸಿಕೊಂಡ ಅಂತಾರಾಷ್ಟ್ರೀಯ ಯೋಗ ದಿನದಿಂದಾಗಿ ಭಾರತವು ಪಾಶ್ಚಿಮಾತ್ಯ ದೇಶಗಳ ಪ್ರಭಾವಕ್ಕೆ ಪ್ರತಿಸ್ಪರ್ಧಿಯಾಗಿ ತನ್ನ ಮೃದು ಶಕ್ತಿಯನ್ನು ಅಂದರೆ ಸಾಫ್ಟ್ ಪವರ್ ಹೆಚ್ಚಿಸುತ್ತಿದೆ. ಇವುಗಳೆಲ್ಲದರ ಜೊತೆಗೆ ಭಾರತದ ಇನ್ನೂ ಕೆಲವು ಸಾಧನೆಗಳು ಭಾರತವನ್ನು ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿನಲ್ಲಿ ತಂದು ನಿಲ್ಲಿಸುತ್ತದೆ. ಯಾವೆಲ್ಲ ಈ ಸಾಧನೆಗಳು? ಬನ್ನಿ ನೋಡೋಣ. ಭಾರತದ ಆರ್ಥಿಕ ಅಭಿವೃದ್ಧಿ ಹಾಗೂ ಹವಾಮಾನ ಬದಲಾವಣೆ ಮತ್ತು ಸಾಂಕ್ರಾಮಿಕ ರೋಗಗಳಂತಹ ಜಾಗತಿಕ ಸವಾಲುಗಳನ್ನು ನಿಭಾಯಿಸುವ ಸಾಮರ್ಥ್ಯಗಳು ಭಾರತವನ್ನು ಗ್ಲೋಬಲ್ ಸೌತ್ ಅಂದರೆ ಅಭಿವೃದ್ಧಿಗೊಳ್ಳುತ್ತಿರುವ ರಾಷ್ಟ್ರಗಳ ನಾಯಕನನ್ನಾಗಿ ಮಾಡುತ್ತದೆ. ಭಾರತದ ಈ ಎಲ್ಲಾ ಸಾಮರ್ಥ್ಯಗಳು ಮುಂದುವರೆದ ಪಾಶ್ಚಿಮಾತ್ಯ ದೇಶಗಳಿಗೆ ಮತ್ತು ಚೀನಾದ ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ಗಳಿಗೆ ಸವಾಲು ಹಾಕುತ್ತದೆ. ಈ ಎಲ್ಲಾ ಸಾಮರ್ಥ್ಯಗಳ ಆಧಾರದ ಮೇಲೆ ಭಾರತವು ಜಾಗತಿಕ ಮಾರುಕಟ್ಟೆಗಳ ಮೇಲೆ ತನ್ನ ಹಿಡಿತವನ್ನು ಸಾಧಿಸಬಹುದೇ? ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಭಾರತದ ಸಾಂಸ್ಕೃತಿಕ ಶಕ್ತಿ. ಅಂತಿಮವಾಗಿ ಭಾರತದ ಹೃದಯ ಅಂದರೆ ಅದರ ಜನರು ಮತ್ತು ಸಂಸ್ಕೃತಿಯ ಬಗ್ಗೆ ಮಾತನಾಡೋಣ. 2010ರ ಶಿಕ್ಷಣ ಹಕ್ಕು ಕಾಯ್ದೆಯು 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಹಕ್ಕನ್ನಾಗಿ ನೀಡಿತು. ಈ ಕಾಯ್ದೆಯಿಂದಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೂ ಸಹ ಶಿಕ್ಷಣ ದೊರೆಯತೊಡಗಿತು, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳ ಮಕ್ಕಳಿಗೆ. ಈ ಎಲ್ಲಾ ಕ್ರಮಗಳು 1947ರಲ್ಲಿ 10% ಸಾಕ್ಷರತೆಯು ಇಂದು 24%ಕ್ಕಿಂತಲೂ ಹೆಚ್ಚಾಗಿದೆ. ಇದರಿಂದ ಭಾರತೀಯ ವಿದ್ಯಾರ್ಥಿಗಳು ಜಾಗತಿಕವಾಗಿ ಸ್ಪರ್ಧಿಸುವ ಸಾಮರ್ಥ್ಯ ಪಡೆದಿದ್ದಾರೆ. ಇದರ ಜೊತೆ ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವೂ ಆಗಿದೆ. 2019ರ ಲೋಕಸಭೆಯ ಚುನಾವಣೆಯಲ್ಲಿ ಸುಮಾರು 100 ಕೋಟಿ ಜನರು ಮತ ಚಲಾಯಿಸಿದ್ದಾರೆ. ಯೋಗ, ಬಾಲಿವುಡ್ ಮತ್ತು ಭಾರತೀಯ ಸಾಂಸ್ಕೃತಿಕ ಉತ್ಸವಗಳು ಈಗ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿವೆ. ಈ ಎಲ್ಲಾ ಕಾರ್ಯಕ್ರಮಗಳಿಂದಾಗಿ ಭಾರತದ ಮೃದು ಶಕ್ತಿ ಅಂದರೆ ಸಾಫ್ಟ್ ಪವರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಿನೇ ದಿನೇ ಹೆಚ್ಚುತ್ತಿದೆ. ಭಾರತದ ಈ ಮೃದು ಶಕ್ತಿಯು ವಿಶ್ವಾದ್ಯಂತ ಸಾಂಸ್ಕೃತಿಕ ಅಭಿಪ್ರಾಯಗಳನ್ನು ರೂಪಿಸುತ್ತಿದೆ. ಭಾರತದ ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ಪ್ರಭಾವ ಜಗತ್ತಿನಾದ್ಯಂತ ಸವಾಲು ಒಡ್ಡುತ್ತಿದೆ ಮತ್ತು ಒಂದು ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಭಾರತದ ಸಂಸ್ಕೃತಿ ನಿಮಗೆ ಹೇಗೆ ಸ್ಫೂರ್ತಿ ನೀಡುತ್ತದೆ? ಅದನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ತೀರ್ಮಾನ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ. ಹಾಗಾದರೆ ಭಾರತದ ಉದಯಕ್ಕೆ ಜಗತ್ತು ಹೆದರುತ್ತಿದೆಯೇ? ಬಹುಶಃ ಇಲ್ಲ, ಆದರೆ ಜಗತ್ತು ಭಾರತದ ಸಾಧನೆಯನ್ನು ಖಂಡಿತವಾಗಿಯೂ ಗಮನಿಸುತ್ತಿದೆ. ಭಾರತದ ಬಾಹ್ಯಾಕಾಶ ಸಾಹಸಗಳು, ಆಪರೇಷನ್ ಸಿಂಧೂರ್ನಂತಹ ರಕ್ಷಣಾ ಶಕ್ತಿ, ತಾಂತ್ರಿಕ ಪ್ರಗತಿಗಳು, ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪ್ರಭಾವವು ಜಾಗತಿಕವಾಗಿ ಅಲ್ಲೋಲ ಕಲ್ಲೋಲ ಉಂಟುಮಾಡುತ್ತಿದೆ. ಖಂಡಿತವಾಗಿಯೂ ಸಹ ಚೀನಾ ಮತ್ತು ಪಾಕಿಸ್ತಾನದಂತಹ ನೆರೆಹೊರೆಯ ದೇಶಗಳು ಇದರ ಬಿಸಿಯನ್ನು ಅನುಭವಿಸುತ್ತಿದ್ದಾರೆ ಮತ್ತು ಪಶ್ಚಿಮ ದೇಶಗಳು ಭಾರತವನ್ನು ಹೊಸ ಪ್ರತಿಸ್ಪರ್ಧಿಯಂತೆ ನೋಡುತ್ತಿವೆ. ಆದರೆ ಭಾರತವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಒಪ್ಪಂದಗಳು, ಔಷಧ ಮತ್ತು ಲಸಿಕೆ, ರಾಜತಾಂತ್ರಿಕತೆಯಂತಹ ವಿಷಯಗಳಲ್ಲಿ ತುಂಬಾ ಕ್ರಿಯಾಶೀಲವಾಗಿದೆ. ಇದು ಭಯವಲ್ಲ, ಇದು ಗೌರವ ಮತ್ತು ಸ್ಪರ್ಧೆ. ಭಾರತದ ಸಾಧನೆಗಳು ಜಾಗತಿಕವಾಗಿ ಸ್ಪರ್ಧೆಯನ್ನು ಹುಟ್ಟುಹಾಕುತ್ತಿವೆ. ನಿಮ್ಮ ಅಭಿಪ್ರಾಯ ಕೂಡ ಇದೇ ಆಗಿದ್ದರೆ ಕೂಡಲೇ ಆ ಲೈಕ್ ಬಟನ್ ಅನ್ನು ಒತ್ತಿ, ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ಇಂತಹ ವಿಡಿಯೋಗಳನ್ನು ನೋಡಲು ಆಸಕ್ತಿ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.